ಪಕ್ಕದ ದೇಶ ಪಾಕಿಸ್ತಾನ ಅಂತ. ಅಲ್ಲಿ BLA ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ವಿರುದ್ಧ, ಪಾಕಿಸ್ತಾನ ಸೇನೆಯ ವಿರುದ್ಧ ದೊಡ್ಡದೊಂದು ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಆಪರೇಷನ್ ಹೆರೂಫ್ನ 2ನೆಯ ಭಾಗ ಇದು, ಆಪರೇಷನ್ ಹೆರೂಫ್ 2 ಅಂತ. ಅಂದರೆ ಬಲೂಚಿಸ್ತಾನ ಪಾಕಿಸ್ತಾನದ 2/3 ಇದೆ, ಅಷ್ಟು ದೊಡ್ಡ ಪ್ರದೇಶ. ಅಲ್ಲಿ ಪಾಕಿಸ್ತಾನ ಆರ್ಮಿ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಲ್ಲಿ ಗೆರಿಲ್ಲಾ ವಾರ್ಫೇರ್ ಅವ್ರದ್ದು ಬಲೂಚ್ ಲಿಬರೇಷನ್ ಆರ್ಮಿಯವರು ಶುರು ಮಾಡಿದ್ದಾರೆ. ಈ ಆಪರೇಷನ್ನಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಒಂದಷ್ಟು ಜನ ಪಾಕಿಸ್ತಾನ ಸೈನ್ಯದ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಪಾಕಿಸ್ತಾನದ ಕೆಲವು ಸೈನಿಕರು ಬಲೂಚ್ ಲಿಬರೇಷನ್ ಆರ್ಮಿ ಕೈಗೆ ಸಿಕ್ಕಾಕೊಂಡಿದ್ದಾರೆ. 17 ಜನ ಟು ಬಿ ಪ್ರಿಸೈಸ್ ಪಾಕಿಸ್ತಾನಿ ಸೈನಿಕರು ಬಲೂಚ್ ಲಿಬರೇಷನ್ ಆರ್ಮಿ ಕೈಗೆ ಸಿಕ್ಕಾಕೊಂಡವರು. ಆ 17 ಜನರ ಪೈಕಿ 10 ಜನರನ್ನು ಬಿಟ್ಟು ಕಳಿಸಿದ್ದಾರೆ ಬಲೂಚ್ ಲಿಬರೇಷನ್ ಆರ್ಮಿಯವರು, BLAನವರು. ಯಾಕೆ ಅಂದರೆ ಅವರು ಬಲೂಚಿಸ್ತಾನದವರೇ ಅಂತ. ಅಂದರೆ ನಮ್ಮ ಪ್ರದೇಶದಲ್ಲೇ ಹುಟ್ಟಿ ಪಾಕಿಸ್ತಾನ ಸೇನೆ ಸೇರ್ಕೊಂಡಿದ್ದಾರೆ, ಆಯ್ತರಪ್ಪ ನಿಮ್ಮನ್ನು ಬಿಟ್ಟು ಕಳಿಸಿದ್ದೀವಿ ಅಂತ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಇನ್ನು 7 ಜನ ಇದ್ದಾರಲ್ಲ, ಅವರು ಬಲೂಚಿಸ್ತಾನ ಹೊರತುಪಡಿಸಿ ಪಾಕಿಸ್ತಾನದ ಬೇರೆ ಬೇರೆ ಭಾಗದಲ್ಲಿ ಹುಟ್ಟಿ ಅಲ್ಲಿ ಅವರು ಪಾಕಿಸ್ತಾನದ ಸೇನೆಗೆ ಸೇರ್ಕೊಂಡಿದ್ದಾರೆ. ಈ 7 ಜನರನ್ನು BLAನವರು ಅರ್ಥಾತ್ ಬಲೂಚ್ ಲಿಬರೇಷನ್ ಆರ್ಮಿಯವರು ಇಟ್ಕೊಂಡು ಬೇಡಿಕೆ ಏನು ಇಡ್ತಿದ್ದಾರೆ, ಇವರು ನಮ್ಮ ಒತ್ತೆಯಾಳುಗಳು, ಇವರನ್ನು ಜೀವಂತವಾಗಿ ಬಿಡಬೇಕು ಅಂದರೆ ನೀವು ಇಟ್ಕೊಂಡಿದ್ದೀರಲ್ಲ BLAದ ಸೈನಿಕರು, ಯೋಧರು, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ. BLA ಯೋಧರನ್ನು ಬಿಡುಗಡೆ ಮಾಡಿದ್ರೆ ಈ 7 ಜನರನ್ನು ಬಿಡ್ತೀವಿ ಅಂತ. ಒಂದು ಯುದ್ಧ ಅಂದಮೇಲೆ ಇಂಥವು ನಡೀತಾವ್ರಿ, ನೆಗೋಸಿಯೇಷನ್ಸ್ ಆಗಬೇಕು, ಮಾತುಕತೆಗಳಾಗಬೇಕು. BLAಯಿಂದ ಒಂದಷ್ಟು ಜನ, ಪಾಕಿಸ್ತಾನ ಸೇನೆಯಿಂದ ಒಂದಷ್ಟು ಜನ, ಅಥವಾ ಪಾಕಿಸ್ತಾನ ಸರ್ಕಾರದಿಂದ ಒಂದಷ್ಟು ಜನ ಬಂದು ಕೂತ್ಕೋಬೇಕು, ಮಾತಾಡಬೇಕು. ಇವರು ಇಂಥವ್ರು ಬಿಡುಗಡೆ ಆಗಬೇಕು ಅಂತ ಲಿಸ್ಟ್ ಕೊಡ್ತಾರೆ. ಇಷ್ಟು ಜನ ಆಗೋದಿಲ್ಲ, ನಾವು ಇಷ್ಟೇ ಜನರನ್ನು ಬಿಡೋದು, ಅಥವಾ ಇವರಲ್ಲಿ ಇಂಥವ್ರನ್ನ ಮಾತ್ರ ಬಿಡ್ತೀವಿ, ಇಂಥವ್ರನ್ನ ಬಿಡೋದಕ್ಕಾಗೋದಿಲ್ಲ. ಈ ರೀತಿಯ ನೆಗೋಸಿಯೇಷನ್ಸ್ ನಡೀತವೆ. ಬೇರೆ ಬೇರೆ ದೇಶಗಳ ಮಧ್ಯದಲ್ಲಿ ಅದು ನಡೆದಿದ್ದನ್ನು ನಾವು ನೋಡಿದ್ದೀವಿ. ದೇಶಗಳ ಮಧ್ಯೆ ಅಲ್ಲ, ದೇಶ ಮತ್ತು ಸಂಘಟನೆಗಳ ಮಧ್ಯದಲ್ಲಿ ನಡೆದಿದ್ದನ್ನು ನೋಡಿದ್ದೀವಿ. ಈಗ ಇಸ್ರೇಲ್ನ ಒಬ್ಬ ಸೈನಿಕನನ್ನು, ಶಲಾದ್ ಗಿಲೆಟ್ ಅಂತ ಏನೋ ಹೆಸರು, ಇಫ್ ಐ ಆಮ್ ನಾಟ್ ರಾಂಗ್, ಒತ್ತೆಯಾಳುಗಳಾಗಿ ಇಟ್ಕೊಂಡ್ಬಿಟ್ರು ಹಮಾಸ್ ಭಯೋತ್ಪಾದಕ ಸಂಘಟನೆಯವರು. ಇಸ್ರೇಲ್ ಸಾವಿರಾರು ಜನರನ್ನು ತಮ್ಮ ಜೈಲಿನಿಂದ ಬಿಡುಗಡೆ ಮಾಡಿದ್ರು, ಅವನೊಬ್ಬನ ಜೀವಂತ ತರಬೇಕು ಅಂತ. ನಡೀತಾವೆ ಇವೆಲ್ಲ. ಬಟ್ ಇದೊಂದು ಎಂಥ ಭಿಕಾರಿ ದೇಶ ನೋಡಿ ಪಾಕಿಸ್ತಾನ. ಅವ್ರು ನಮ್ಮ ಸೈನಿಕರೇ ಅಲ್ಲ ಅಂತ ಇದೆ. ಈಗ ನಮ್ಮ ಸೈನಿಕರೇ ಅಲ್ಲ ಅಂತ. ಇದು ಪಾಕಿಸ್ತಾನ ಸೇನೆಯ ಮೊರಾಲಿಟಿನ ಏನು ಮಾಡ್ಬೋದು ಯೋಚನೆ ಮಾಡಿ ನೀವು. ನಾವು ಯುದ್ಧಕ್ಕೆ ಹೋಗಿ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ರೆ ನಮ್ಮೂರು ಅಲ್ಲವೇ ಅಲ್ಲ ಅಂದ್ಬಿಡ್ತಾರೆ ನಮ್ಮ ದೇಶದವರು ಅಂತ. ಆ್ಯಂಡ್ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ದೇ ಆರ್ ಡೂಯಿಂಗ್ ಇಟ್. ಕಾರ್ಗಿಲ್ ವಾರು ಒಂದು ಕಡೆ ನಮ್ಮ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸದ್ಭಾವನಾ ಯಾತ್ರೆ ಅಂತ ಬಸ್ ತಗೊಂಡು ಲಾಹೋರ್ ತನಕ ಬಸ್ಸಲ್ಲಿ ಹೋಗಿ ಭಾರತದ ಬೇರೆ ಬೇರೆ ಕ್ಷೇತ್ರಗಳ ಗಣ್ಯಮಾನ್ಯರನ್ನೆಲ್ಲ ಕರ್ಕೊಂಡೋಗಿ ಶಾಂತಿಯಿಂದ ಬದುಕೋಣ ಅಂತ ಹೇಳಿದ್ರೆ, ಅದೇ ಟೈಮ್ನಲ್ಲಿ ಪರ್ವೇಜ್ ಮುಷರ್ರಫು ಕಾರ್ಗಿಲ್ ಒಳಗಡೆ ಮಿಲಿಟ್ರಿ ಕಳಿಸ್ಬಿಟ್ಟಿದ್ದ. ಪುಣ್ಯಾತ್ಮ ಮಿಲಿಟ್ರಿ ಕಳಿಸಿ ಕೂಡಿಸ್ಕೊಂಡ್ಬಿಟ್ಟಿದ್ದು ಸದ್ಭಾವನಾ ಯಾತ್ರೆ ಬಸ್ ನಡೀತಾ ಇದ್ದಾಗ. ಪರ್ವೇಜ್ ಮುಷರ್ರಫ್, ನವಾಜ್ ಶರೀಫು ಅಟಲ್ ಬಿಹಾರಿ ವಾಜಪೇಯಿ ಶೇಕ್ ಹ್ಯಾಂಡ್ ಮಾಡ್ತಿದ್ರೆ ಅಲ್ಲಿ ಬಂದು ಜಾಗ ಹಿಡ್ಕೊಂಡು ಕೂತ್ಕೊಂಡಿದ್ರು. ಚಳಿಗಾಲ ಮುಗಿದ ಮೇಲೆ ಗೊತ್ತಾಯಿತು ಭಾರತಕ್ಕೂ ಹಿಂಗಾಗಿದೆ ಇದು ಅಂತ. ಒಂದು ಕದನ ಶುರುವಾದರೆ ಪಾಕಿಸ್ತಾನ ವಾದ ಮಾಡ್ತು, ನಮ್ಮ ಸೈನಿಕರಲ್ಲ, ಅವರು ಮುಜಾಹಿದೀನ್ಗಳು ಅಂತ, ಧರ್ಮಯೋಧರು, ಅಂದರೆ ನಾವು ಯಾರನ್ನ ಭಯೋತ್ಪಾದಕರು ಅಂತಿರಲ್ಲ ಅಂತೀವಲ್ಲ, ಅವರು ಮುಜಾಹಿದೀನ್ ಅಂತಾರೆ ಅವ್ರಿಗೆ. ಅವರು ಭಯೋತ್ಪಾದಕರು ನಮ್ಮವ್ರು ಅಲ್ವೇ ಅಲ್ಲ ಅಂತ. ಎಲ್ಲಿ ತನಕ ಅಂದರೆ ಅವರ ಹೆಣಗಳನ್ನು ಕೂಡ ಪಾಕಿಸ್ತಾನ ತಗೊಳ್ಳಿಲ್ಲ. ಆ ಹಿಮಾಲಯದ ಕೊರಕಲುಗಳಿಗೆ ಭಾರತೀಯ ಸೇನೆ ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡುವ ಮೌಲ್ವಿಗಳನ್ನು ಕರ್ಕೊಂಡೋಗಿ ಅಂತಿಮವಾಗಿ ಒಂದು ನಮಾಜೆ ಜನಾಜಾ ಅಂತ ಆಗ್ಬೇಕಲ್ಲಿ. ನಮಾಜೆ ಜನಾಜಾ ಮಾಡಿ ಹೂಳಬೇಕು. ನಮಾಜೆ ಜನಾಜಾನ ಭಾರತೀಯ ಸೇನೆ ಮಾಡಿಸ್ತೋ ಅವ್ರಿಗೆಲ್ಲ. ಇದನ್ನು ನೋಡಿದ್ದೀವಿ ನಾವು. ಹಾಗೆ ಸತ್ತೋಗಿದ್ರಲ್ಲ ಅವ್ರ ಹತ್ರ ಪಾಕಿಸ್ತಾನದ ಐಡೆಂಟಿಟಿ ಕಾರ್ಡ್ಸ್ ಇದ್ದವು, ಪಾಕಿಸ್ತಾನ ಮಿಲಿಟ್ರಿ ಐಡೆಂಟಿಟಿ ಕಾರ್ಡ್ಗಳಿದ್ವು. ಅವರ ರ್ಯಾಂಕ್ಗಳು ಗೊತ್ತಾಗ್ತಿತ್ತಲ್ಲಿ, ಮಿಲಿಟ್ರಿಲಿ ಯಾವ್ಯಾವ ರ್ಯಾಂಕಲ್ಲಿದ್ದಾರೆ. ಒಬ್ಬರನ್ನೂ ಒಪ್ಕೊಳ್ಳಿಲ್ಲ ಪಾಕಿಸ್ತಾನ ಇವರು ನಮ್ಮವರು ಅಂತ. ಅದೊಂದು ದೇಶನ ಅನ್ನಿಸ್ಬಿಡ್ತು ನಮಗೆಲ್ಲ. ಆ ದೇಶದ ಪರವಾಗಿ ಹೋರಾಡುವುದಕ್ಕೆ ಗಡಿ ದಾಟಿ ಹೋದಂಥ ಒಬ್ಬ ಯೋಧ ಅಲ್ಲಿ ಸತ್ತೋಗ್ಬಿಟ್ರೆ ಹೆಣ ಸಹಿತ ಇವರು ವಾಪಸ್ ತಗೊಂಡು ಹೋಗೋದಿಲ್ಲ ಅಂದರೆ, ಈಗ ನೋಡಿ 7 ಜನ ಸಿಕ್ಕಾಕೊಂಡಿದ್ದಾರೆ, ನಮ್ಮವರಲ್ಲ ಅಂತಿದ್ದಾರೆ ಇವರು ಪಾಕಿಸ್ತಾನ ಸೇನೆಯವರು. ಅಂದರೆ ನೀವು ಏನಾರು ಮಾಡ್ಕೊಂಡು ಸಾಯಿರಿ ಅಲ್ಲಿ ಅಂತ. ಅವರು ಪಾಪ ಐಡೆಂಟಿಟಿ ಕಾರ್ಡ್ ತೋರಿಸಿ ಹೇಳ್ತಾ ಇದ್ದಾರೆ,
ಸೇನೆ ಕೊಟ್ಟಿರೋ ಐಡೆಂಟಿಟಿ ಕಾರ್ಡ್ ರೀ ಇದು, ಗೌರ್ಮೆಂಟ್ ಕೊಟ್ಟಿರೋ ಐಡೆಂಟಿಟಿ ಕಾರ್ಡು, ಇದನ್ನೇ ನಾನು ಮನೇಲಿ ಮಾಡ್ಕೊಳ್ಳೋದಕ್ಕಾಗತ್ತಾ, ಮನೇಲಿ ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ನಾನು ಕರೆಸ್ಕೊಳ್ಳಿ ದಯವಿಟ್ಟು ಅಂತ ಗೋಳಾಡೋ ಪರಿಸ್ಥಿತಿ. ಯಾವ ದೇಶದ ಸೈನಿಕನಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಕೇಳಿಸ್ಕೊಡ್ರಿ ಅವ್ರು ಗೋಳಾಟನ. ಬಿಟ್ಟರು ಅವ್ರನ್ನ ನಡು ನೀರಿನಲ್ಲಿ ಬಿಟ್ಟಂಗಾಯ್ತು ಅವ್ರನ್ನ. 7 ಜನ ಸೈನಿಕರು ಪಾಪ. ಹಾಗಂತ ಏನು BLA ನವ್ರು ಕತ್ತರಿಸಿ ವಿಡಿಯೋ ಮಾಡ್ಕೊಂಡು ಕೊಂದು ಬಿಡ್ತಾರೆ ಅಂತನೇನಲ್ಲ. ಬಲೂಚ್ ಲಿಬರೇಷನ್ ಆರ್ಮಿ ಅವರಿಗೆ ತಮ್ಮ ಜನರ ಮೇಲೆ, ತಮ್ಮ ಜನರ ಪ್ರಾಣದ ಮೇಲೆ ಪ್ರೀತಿ ಇದೆ, ಗೌರವ ಇದೆ, ಅಷ್ಟು ಗೊತ್ತು ನಮಗೆ. ಹೆಂಗೆ ಬಗೆಹರಿಸ್ತಾರೋ ಗೊತ್ತಾಗ್ತಿಲ್ಲಪ್ಪ ಇನ್ನು. ಬನ್ನಿ, ದೇಶ ವಿದೇಶದ ಸುದ್ದಿಗಳೆಲ್ಲ ಮುಗಿದ ಮೇಲೆ ಕರ್ನಾಟಕದ ಸುದ್ದಿಗೆ ಬರೋಣ. ನಾಟ್ ಸೋ ಹ್ಯಾಪಿ ನ್ಯೂಸ್ ಒನ್ಸ್ ಅಗೇನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.